ಅವ್ರು ಹೇಳ್ದಾಗೆ ಕಂದಾಯ ಸಚಿವರು ಅವ್ರ ಉತ್ತರದಲ್ಲಿ ಹೇಳ್ತಾ ಇದ್ರು, ಇನ್ನೂ ಅದು ಎಲ್ಲಾ ಜನರಿಗೂ ತಲುಪಿಲ್ಲ ಅಥವಾ ಆ ಮಟ್ಟಕ್ಕೆ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಅಂತ. ನಾವು ಮಲೆನಾಡು ಭಾಗದಲ್ಲಿ ಅದನ್ನ ಎಷ್ಟು ಮಟ್ಟಕ್ಕೆ ಸಾಧ್ಯ ಇದೆ, ನಮ್ಮ ಗಮನಕ್ಕೆ ಏನ್ ಬರ್ತಾ ಇದೆ ಅದನ್ನ ನಾವು ಖಂಡಿತ ಕಂದಾಯ ಇಲಾಖೆಗೆ ನಾವು ರೆಫರ್ ಮಾಡ್ತಾ ಇದ್ದೀವಿ. ಈ ಪರಿಮಿತಿ ಏನ್ ಕೊಟ್ಟಿದ್ದಾರೆ ಅದು ತುಂಬಾ ಕಡಿಮೆ ಆಯ್ತು ಅಂತ ನಾನು ಅನ್ಕೊಂತೀನಿ. ಅದನ್ನ ನ್ಯಾಯ ತೋರಿಸ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಕೊಟ್ರೆ ಅಥವಾ ಇದನ್ನ ಓಪನ್ ಆಗಿ ಇಟ್ರೆ ಏನ್ ಸಮಸ್ಯೆ ಆಗುತ್ತೆ ಕಂದಾಯ ಇಲಾಖೆಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಓಪನ್ ಆಗಿ ಇಟ್ರೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ನವರು ಹೇಳ್ತಾರೆ ಒನ್ ಟೈಮ್ ಅಂತೇಳಿ, ಎಷ್ಟು ಒನ್ ಟೈಮ್ ಕೊಡ್ತೀರಿ ಅಂತ ಏನ್ ಉತ್ತರ ಕೊಡೋದು ಕೋರ್ಟ್ ಅಲ್ಲಿ? ಕೇಳಿಸ್ಕೊಳ್ಳಿ, ನಾನು ತಮ್ಗೆ ಇಂಟರ್ಫಿಯರ್ ಆಗ್ಲಿಲ್ಲ, ಕೇಳಿಸ್ಕೊಳ್ಳಿ ಪೂರ್ತಿ. ವಿ ಆರ್ ಹಿಯರ್ ಟು ಡಿಸ್ಕಸ್. ಎಲ್ಲ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಬಾರಿ ಅಂತ ಎಷ್ಟು ಅವಕಾಶಗಳು ಅಂತ. ಹಾಗೂ ಎರಡನೇದು, ಈ 94D ಯಲ್ಲೂ ನಾವು ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ, ಕೊಟ್ಟಿಲ್ಲ ಅಂತಲ್ಲ, 2 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ. ಎಲ್ಲಿದೆ ಇದು ಮಾರ್ಚ್ 16 ಅಂತ ಹೇಳಿದ್ರೆ ನಮ್ಮ ಆಕ್ಟ್ ಅಲ್ಲಿದೆ. ಮೂರನೇದು, ಡೆಡ್ಲೈನ್ ಇರೋದು ಹಕ್ಕುಪತ್ರ ಕೊಡ್ಲಿಕ್ಕೆ ಅಲ್ಲ, ಜಸ್ಟ್ ಪ್ರಪೋಸಲ್ ನಮ್ಗೆ ರಿಸೀವ್ ಆಗ್ಲಿಕ್ಕೆ ಅಷ್ಟೇ. ಪ್ರಪೋಸಲ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಇದೆ, ಅದನ್ನ ಎಕ್ಸಿಕ್ಯೂಟ್ ಕಂಪ್ಲೀಟ್ ಮಾಡೋದಕ್ಕೆ ಏನು ಡೆಡ್ಲೈನ್ ಇಲ್ಲ. ಹಿಂದೆನೂ ಕೂಡ ಡೆಡ್ಲೈನ್ ಇತ್ತು ಆಕ್ಟ್ ಅಲ್ಲಿ, ಮತ್ತೆ 2 ವರ್ಷ ಟೈಮ್ ಕೊಟ್ಟಾಯ್ತು, 2 ವರ್ಷ ಈಗ ಆಗ್ತಾ ಇದೆ. ಏನಾಗಿದೆ ಈ ವ್ಯವಸ್ಥೆಯಲ್ಲಿ, ಎಷ್ಟು ಎಕ್ಸ್ಟೆನ್ಷನ್ ಕೊಟ್ಟರು ಇನ್ನೊಂದು ಕೊಡ್ತಾರೆ ಬಿಡು ಅನ್ನೋ ಮನೋಭಾವ ಬಂದ್ಬಿಟ್ಟಿರೋದ್ರಿಂದ ಯಾವ ಡೆಡ್ಲೈನ್ಗೂ ಅರ್ಥ ಇಲ್ಲ. ಇದು ನಿಮ್ ತಪ್ಪು ಅಲ್ಲ ಅಥವಾ ಯಾರ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ, ವ್ಯವಸ್ಥೆ ಹಿಂಗಾಗಿದೆ, ಯಾವುದಕ್ಕೂ ಸ್ಯಾಂಕ್ಟಿಟಿ ಇಲ್ಲ.